ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಇನ್ನು ಮುಂದೆ ಆ ಶಕ್ತಿ ಮೇಲೇಳೋದಿಲ್ಲ. ಶ್ರೀಚಕ್ರ ಉಪಾಸನೆಯಿಂದ ತಯಾರು ಮಾಡಿದಂಥ ತಾಯ್ತ ಇದು ತಗೊಂಡೋಗಿ ಮೊದಲು ಅವಳು ಕೊಡು. ಇನ್ನು ಉಳ್ದಿರೋದು 2 ಮೊಳೆಗಳು. ನಿಮ್ಮಮ್ಮನವ್ರು ಏನೇ ಮಾಡಿದ್ರು ತಿಪ್ಪರ್ಲಾಗ ಹಾಕಿದ್ರು ನನಗೆ ಕಂಟಕವಾಗಿರೋ ಈ ಶಕ್ತಿನ ನನ್ನಿಂದ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಿನ್ನ ಶಕ್ತಿ ತುಂಬಿರೋ ತಾಯ್ತ ಮಗು ಸಲುವಾಗಿ ದಕ್ಕೋ ಹಾಗೆ ಮಾಡು. ನೋಡ್ತೀಯ ವಿರೂಪಾಕ್ಷ, ನಿಮ್ಮಮ್ಮನವ್ರು ಮಾಡ್ತಿರೋ ಅವಾಂತರ ನಾವು ಹೆದರಿ ಸುಮ್ಮನಾಗ್ಲಿ ಅಂತ. ಯಕಶ್ಚಿತ್ ಒಂದು ಬಿರುಗಾಳಿಯಿಂದ ಈ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿಯನ್ನ ತಡೆಯೋ ಪ್ರಯತ್ನ ಮಾಡ್ತಿದ್ದಾಳೆ ಆ ನಿಮ್ಮಮ್ಮನವರು. ಈ ಜುಜ್ಬಿ ಬಿರುಗಾಳಿ ಬೀಸಿದ ಮಾತ್ರಕ್ಕೆ ಇನ್ನು ಉಳಿದಿರೋ ಈ 2 ಮೊಳೆಗಳನ್ನ ಚುಚ್ಚಕ್ಕಾಗಲ್ಲ ಅನ್ಕೊಂಡಿದ್ದಾಳೆ ಆ ನಿಮ್ಮಮ್ಮನವರು. ಚುಚ್ಚಯ್ಯ ಬೇಗ, ಅಮ್ಮನವರು ಹಂಚೋದು ಮಾಡೋದೆಲ್ಲ ಆಮೇಲೆ ಆಗ್ಲಿ. ಇದೆಂತ ವಂಚನೆ, ಮೋಸ, ಕೊಂಡೆತನ. ತಾಯಿ, ನಂಗೆ ತೊಂದರೆ ಕೊಡ್ತಿರೋದು ಸರಿನಾ? ನಾನು ಈ ತಾಯಿ ಭಕ್ತ. ಈ ತಾಯಿ ಕರುಣಿಸಿರೋದನ್ನ ಕಿತ್ಕೊಳ್ಳೋದು ಸೌತಿ ಮಾಚರ್ಯ ಅಲ್ವಾ? ನನ್ಗೆ ಬೇಕು ಆ ಬಡಗಳು, ನನ್ಗೆ ಬೇಕು ಆ ಬಡಗಳು. ವಿರೂಪಾಕ್ಷ, ನಾನು ಮೊಳಗಳನ್ನ ಹುಡ್ಕೊಂಡು ತಗೊಂಡ್ ಬರ್ತೇನೆ, ನೀನಿಲ್ಲೇ ಇರು. ಬೇಡ ಕಡ್ಕಿ, ನಾನು ಹೋಗಿ ಹುಡ್ಕೊಂಡು ಮನೆ ತರ್ತೇನೆ, ನೀನ್ ಇಲ್ಲೇ ಇರೋ ಪಿಂಡ ನೋಡ್ಕೋ.
ಜಾನಕಿ ತ್ರೋಯ್ ಮುಳ್ಳ. ಅದೆಲ್ಲ ಹಾಳಾಗಿ ಹೋಗ್ಲಿ, ಮೊದಲು ಚುಚ್ಚು. 22 ಆಗಿದೆ, ಇನ್ನೆರಡು ಚುಚ್ಚಿದ್ರೆ 24 ಆಗುತ್ತೆ. ಬೇಗ ಚುಚ್ಚು. ನೋವೆಲ್ಲ ಹೊಟ್ಟೋಯ್ತು, ಕಲೆಗಳೆಲ್ಲ ಮಾಯ ಆಗೋಯ್ತು. ತಾಯ್ತಾ, ಆ ತಾಯಿಗೆ ನನ್ನ ಮೊರೆ ಮುಟ್ತು ಅಂತ ಕಾಣುತ್ತೆ. ನಿನ್ನ ಬದುಕಿಸ್ಬಿಟ್ಲ ಮಾಡು. ಈಗ ನೆಮ್ಮದಿ ಆಯ್ತು ನಮಗೆಲ್ಲ. ನಾನು ಹೋಗಿ ಅಮ್ಮನವ್ರಿಗೆ ದೀಪ ಅಂಟಿಸ್ತೀನಿ. ನಾನು ಹೇಳಿಲ್ವಾ ಇವ್ರು ಬಂದ್ರು ಒಂದು ಪವಾಡನೆ ನಡೆಯುತ್ತೆ ಅಂತ. ಇವ್ರ ದೆಸೆಯಿಂದ ಇವಳು ಬದುಕಿದ್ಲು. ನೀನು ಕೈ ಮುಗಿಬೇಕಾದ್ದು ನನಗಲ್ಲಮ್ಮ, ಆ ಮಹಾತಾಯಿಗೆ. ಕಲ್ಯಾಣದಾತ್ರಿ ಕಮನೀಯ ತನುಲತೆ ನೀನು ಬದುಕಿಸ್ಬಿಟ್ಲವಳು. ಇನ್ಮೇಲೆ ನೀನೇನು ಯೋಚನೆ ಮಾಡಬೇಕಾಗಿಲ್ಲ. ಆ ತಾಯಿ ನಿನ್ನ ಜೊತೆಲಿರ್ತಾಳೆ, ನಿನಗೆ ಯಾವ ಕಷ್ಟನೂ ಬರಲ್ಲ. ಏನಾಗ್ತಿದೆ? ನಿಷ್ಕ್ರಿಯ ಆಯ್ತು. ಮಾಡಿದ ಎಲ್ಲ ಪ್ರಯತ್ನ ವಿಫಲ ಆಯ್ತು. ನೋವು ಗಾಯ ಏನೂ ಇಲ್ಲ ಐನೋರೆ. ಇದೆಲ್ಲ ಹೇಗಾಯ್ತು? ಅಬ್ಬಾ, ನನ್ನ ಜೀವಮಾನದಲ್ಲಿ ಇಂಥ ನೋವು ಅನುಭವಿಸಿರ್ಲಿಲ್ಲ ನಾನು. ನಿನಗೆ ಕಷ್ಟ ಕೊಟ್ಟಿದ್ದು ಯಾವುದೋ ದುಷ್ಟಶಕ್ತಿ, ಅದನ್ನೆಲ್ಲ ಹೊರಗಾಕಿದ್ದು ಈ ತಾಯ್ತ. ಇದೆಲ್ಲ ಈ ತಾಯ್ತದ ಮಹಿಮೆ ನಮ್ಮ. ಇದರಲ್ಲಿ ಆ ಮಹಾತಾಯಿ ತನ್ನ ಶಕ್ತಿನೆಲ್ಲ ತುಂಬಿಕೊಟ್ಟಿದ್ದಾಳೆ. ಯೋಚನೆ ಮಾಡಬೇಡ ಜಾಜಿ. ಇನ್ನು ಮುಂದೆ ನಿನಗೇನೇ ಕಷ್ಟ ಬಂದರೂ ನಾವಿದ್ದೀವಿ ನಿನ್ನ ಜೊತೆಗೆ. ಜಾಜಿ, ತುಂಬ ಸುಸ್ತಾಗಿದೆಯಾ? ಈ ಹಾಲು ಕುಡಿ, ಸ್ವಲ್ಪ ಶಕ್ತಿ ಬರುತ್ತೆ.
ಇಷ್ಟೆಲ್ಲ ಆಗೋಯ್ತೇನೆ? ಹ್ಞೂ, ನಾನು ನನ್ನ ಕಣ್ಣಾರೆ ನೋಡಿದೆ. ಯಪ್ಪ, ಆ ಹುಡುಗಿ ಎಷ್ಟು ಸಂಕಟ ಪಡ್ತಾ ಇತ್ತು ಗೊತ್ತಾ? ಶತ್ರುಗೂ ಬೇಡಪ್ಪ ಆ ಥರ ಕಷ್ಟ. ನೀನು ಹೇಳ್ತಾ ಇರೋದನ್ನು ಕೇಳಿದ್ರೆ ಅಸಹ್ಯ ಪಟ್ಕೋಬೇಕು, ಭಯ ಪಡಬೇಕು, ಒಂದೂ ಗೊತ್ತಾಗ್ತಿಲ್ಲ ಕಣೆ. ಅಸಹ್ಯ ಭಯನ? ನಾನು ಆ ಹುಡುಗಿ ಕಷ್ಟಪಡ್ತಾ ಇದೆ ಅಂತ ಹೇಳಿದ್ರೆ ನೀವೇನೋ ಬೇರೆನೇ ಹೇಳ್ತಾ ಇದ್ದೀರಾ? ನೋಡು, ನನ್ನಿಂದ ತಾಳಿ ಕಟ್ಸ್ಕೊಂಡಿರೋ ತಪ್ಪಿಗೆ ಇದೊಂದು ಮಾತು ಕೇಳ್ಬೇಡಿ ಚಿನ್ನ. ಅಲ್ಲಿಗೆ ಬಂದಿರೋ ಹುಡುಗಿ ನಿಮ್ಮ ಅಕ್ಕನ ಮನೇಲಿರೋವರೆಗೂ ಅಲ್ಲಿಗೆ ಹೋಗ್ಬೇಡ ಕಣೆ. ಅವ್ರ ಮನೆ ಕಾಲಿಡಬೇಡ. ಆ ಹುಡುಗಿ ಬೀದಿಲೆಲ್ಲೇ ಸಿಕ್ಕರು ಮಾತಾಡ್ಸ್ಬೇಡ ಕಣೆ. ಯಾಕೆ? ಅಂಥದ್ದೇನಾಗಿದೆ ಆ ಹುಡುಗಿಗೆ? ನೀನು ಇಷ್ಟೊತ್ತವರೆಗೂ ಹೇಳಿದ್ಯಲ್ಲ ಆ ಹುಡುಗಿ ಪ್ರವರ, ಅದೆಲ್ಲ ಯಾವುದ್ರ ಲಕ್ಷಣ ಗೊತ್ತಿದೆಯೇನೆ ನಿಂಗೆ? ಯಾವುದ್ರದ್ದು? ಏನು ಹೊಸ ಕತೆ ಹೊಸಿತಾ ಇದ್ದೀರಾ? ಎಡಗೈಯಿ ವಾಮ ಮಾರ್ಗ. ಯಾರು ವಾಮಾಚಾರ ಮಾಡಿಸಿದಾರೆ ಕಣೆ ಆ ಹುಡುಗಿಗೆ, ಅದಕ್ಕೆ ಈಗೆಲ್ಲ ಆಗ್ತಾ ಇರೋದು. ಏನು, ಆ ಹುಡುಗಿಗೆ ಮಾಟ ಮಂತ್ರ ಮಾಡಿಸಿದಾರಾ? ಹೌದು ಕಣೆ, ನಾನು ಎಷ್ಟೋ ಮಾಟ ಮಂತ್ರದ ಪುಸ್ತಕಗಳನ್ನು ಓದಿದ್ದೀನಿ. ಇವೆಲ್ಲ ನಡೆಯೋದು ಅದರಿಂದಲೇ. ಸಪ್ತ ಆತ್ಮಗಳನ್ನು, ದುಷ್ಟಶಕ್ತಿಗಳನ್ನು ಬಳಸ್ಕೊಂಡು ಮಾಂತ್ರಿಕರು ಹೀಗೆಲ್ಲ ಪ್ರಯೋಗ ಮಾಡ್ತಾರೆ. ಹೌದಾ? ಇದು ಹೀಗೆ ಮುಂದುವರೆದು ಅವಳ ಜೊತೆಗೆ ಇದ್ರೆ ಜೊತೆಗಿದ್ದವ್ರಿಗೂ ಅಂಟ್ಕೊಳ್ಳುತ್ತೆ ಕಣೆ ಅವಳಿಗಾಗಿದ್ದು. ನೀನು ಅದಕ್ಕೆ ಜಾಸ್ತಿ ಹೋಗಬಾರ್ದು. ಅದು ನಿನಗೆ ತಾಕಿ ನೀನು ಬಂದು ನನಗೆ ತಾಕ್ಸಿ ಆ ಮಾಟ ನನಗಂಟ್ಕೊಂಡು ಪಾಡೋದು ಯಾಕೆ ಹೇಳು? ಹಗಲು ರಾತ್ರಿ ನೀನು ಬೇರೆ ನನ್ನ ಜೊತೆ ಇರಲ್ಲ. ನೀನು ಇಲ್ದೇ ಇರೋ ನೆಪ ಮಾಡಿಕೊಂಡು ಯಾವ್ದಾದ್ರು ಮೋಹಿನಿ ನನ್ನ ಗಂಟು ಬಿದ್ದರೆ ಏನೇ ಮಾಡೋದು? ಅದಕ್ಕೆ ದಯವಿಟ್ಟು ಅವ್ರ ಮನೆಗೆ ಹೋಗ್ಬೇಡ ಕಣೆ. ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನಾನು ಇದೇ ಮನೇಲಿ ಇರಬೇಕು ಅಂತ ಆಡ್ತಾ ಇರೋ ನಾಟಕ ಅಲ್ಲ ತಾನೇ ಇದು? ದೇವರ ಆಣೆಗೂ ನಿನ್ನ ಆಣೆಗೂ ನಾನು ಕಟ್ಟಿರೋ ತಾಳಿ ನಿನ್ನ ಕುತ್ಕೆಯಲ್ಲಿ ಇದ್ದಿದ್ರೆ ಅದ್ರ ಮೇಲೂ ಆಣೆ ಮಾಡಿ ಹೇಳ್ತಿದ್ದೆ. ಸತ್ಯವಾಗ್ಲೂ ಆ ಉದ್ದೇಶದಿಂದ ಅಲ್ಲ ಕಣೆ ನಾನು ಹೇಳ್ತಾ ಇರೋದು. ಆ ಹುಡುಗಿಗೆ ಮಾಟ ಮಾಡಿಸಿರೋದು ನಿಜ. ನೋಡಿ, ಅದು ಏನೇ ಇರಲಿ, ನೀವು ಹೇಳ್ತಾ ಇರೋದು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಆದರೆ ಕೇಳಕ್ಕೆ ಮಾತ್ರ ತುಂಬ ಭಯ ಆಗುತ್ತೆ. ನನ್ನ ಹತ್ರ ಹೇಳಿದ್ರಿ ಅಂತ ಹೋಗಿ ಅಕ್ಕನ ಹತ್ರ ಹೇಳ್ಬಿಡ್ಬೇಡಿ. ಆಮೇಲೆ ಒಂದು ಹೇಳಿ ಮತ್ತೊಂದಾದರೆ ಕಷ್ಟ. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ, ಗೊತ್ತಾಯ್ತಾ? ಚೆನ್ನಾಗಿ ಹೇಳಿದೆ ನೀನು. ನಿನ್ನೆ ನಾನು ಹೋಗಬೇಡ ಅಂತ ಇದ್ದೀನಿ ಅಲ್ಲಿಗೆ. ಇನ್ನು ನಾನು ಹೋಗ್ತೀನಾ? ನಿಮ್ಮ ಅಕ್ಕನ ಮನೆಗೆ ಹೋಗಿ ಆ ಶೇಖರಿ ಮುಖ ನೋಡೋದಕ್ಕೆ ನನ್ನ ಸುತಾರಾಮ್ ಇಷ್ಟ ಇಲ್ಲ. ಸುಂದರಿ ಅಂತ ಮಗಳನ್ನೇ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಆ ಮನೆಯವ್ರಿಗೆ. ದರಿದ್ರದವ್ರು ಥೂ, ಹಾಳಾಗ ಅವ್ರು ಹಾಳಾಗ್ತಾರೆ, ನನಗೇನಾಗಬೇಕು? ಇಡೀ ಊರಿಗೆ ಗೊತ್ತಾಗಿದೆ. ದಾರಿಲಿ ಹೋಗೋನ್ ಕರೆದು ಕೇಳಿದ್ರು ಹೇಳ್ತಾನೆ. ಅಂಥದ್ರಲ್ಲಿ ನಿಮ್ಮನೇಲಿ ನಡೆದಿದ್ದೇನು ಅಂತ ನಿಮಗೆ ಗೊತ್ತಿಲ್ವಾ? ಹಾಳಾದವನೇ, ಆಗ್ಲಿಂದ ಹೆದರ್ತಿದ್ದೆ ಹೊರತು ವಿಷಯ ಏನು ಅಂತಾನೆ ಹೇಳ್ತಿಲ್ವಲ್ಲೋ. ಒಗಟೊಗಟಾಗಿ ಕಣ್ಣು ಕೆಕ್ಕರ್ಸ್ಕೊಂಡು ಹೆದರ್ಸ್ತಿದ್ಯೆ ಹೊರತು ಕಟ್ಟಿ ವಿಚಾರನೇ ಹೇಳ್ತಿಲ್ವಲ್ಲೋ. ವಯಸ್ಸಾಗಿರೋ ನನಗೆ ಎದೆ ಒಡೆದು ಹೋಗಾಗ ಮಾಡಬೇಡ. ವಿಷಯ ಏನು ಅಂತ ನೇರವಾಗಿ ಹೇಳು, ಇಲ್ಲ ಇಲ್ಲೆಂದು ತೊಲಗು. ನಿಮ್ಮ ಮನೆಗೆ ಬಂದಿದೆಯಲ್ಲ ಆ ಹುಡುಗಿ ಹೆಸರೇನು? ಬಾಜಿನಾ ಕಾಜಿನಾ? ಜಾಜಿ. ಜಾಜಿ ಅವಳ ಹೆಸರು. ಆ ಜಾಜಿ ಮಲ್ಲಿಗೆಗೆ ನೆನ್ನೆ ಅಂಟ್ಕೊಂಡಿತ್ತಲ್ಲ ಸೂಜಿ ಚುಚ್ಚಿಕೊಂಡ ರೋಗ, ಅದೇನು ಅಂತ ಯಾರಿಗೂ ಗೊತ್ತಾಗ್ಲಿಲ್ವಾ? ಏನೋ ಚುಚ್ಚಿದಂಗೆ ಆಗ್ತಾ ಇದೆ ಅಂತ ಅಂದ್ಲು. ರಕ್ತ ಬರ್ತಿತ್ತು, ಆಮೇಲೆ ಸರಿ ಹೋಯ್ತಲ್ಲ. ಅವಳು ಇಲ್ಲಿದ್ಲು, ಆದರೆ ಚುಚ್ಚಿದಂಗೆ ಆಗ್ತಾ ಇದ್ದಿದ್ದು ಎಲ್ಲಿಂದಲೂ ಅಲ್ವಾ? ನೀವು ಯಾರಾದರೂ ಚುಚ್ಚಿದ್ರಾ? ಇಲ್ಲ, ರಕ್ತ ಬರ್ತಾ ಇತ್ತು. ನೀವ್ಯಾರಾದರೂ ರಕ್ತ ಬರ್ಸಿದ್ರಾ? ಇಲ್ಲ, ಯಾರೋ ಎಲ್ಲಿಂದನೋ ಚುಚ್ಚಿ ಇಲ್ಲಿದ್ದವಳಿಗೆ ನೋವಾಗಿ ರಕ್ತ ಬರುತ್ತೆ ಅಂದರೆ ಅದಿನ್ನೇನು ಹೇಳಿ? ಏನೋ ರಾಜಮಾತೆ ರಾಜಲಕ್ಷ್ಮಿ ಅವರೇ, ಇಷ್ಟು ವಯಸ್ಸಾಗಿರೋ ನಿಮ್ಮ ಅನುಭವಕ್ಕೆ ಅದು ಗೊತ್ತಾಗಲಿಲ್ಲ ಅಂದಮೇಲೆ ಅದಿನ್ನೆಂಥ ಮಾಟ ಮಂತ್ರ ಇರ್ಬೋದು ಹೇಳಿ? ಅಂದರೆ ಮಾಟದ ಪ್ರಯೋಗನ? ಜಾಜಿ ಮೇಲೆ ಮಾಟದ ಪ್ರಯೋಗ ಮಾಡ್ತಿದ್ದಾರಾ? ಹೌದು, ಇದು ಮಾಟನೇ. ಇದು ವಾಮಾಚಾರ. ಇನ್ನು ಹೇಳಬೇಕು ಅಂದರೆ ಇದನ್ನ ಎಡಗೈ ಪ್ರಯೋಗ ಅಂತಾರೆ.
ಇದನ್ನೆಲ್ಲ ಕಲ್ತ್ಕೊಳ್ಳೋದಕ್ಕೆ ರಾತ್ರಿ ಎಲ್ಲ ಸ್ಮಶಾನದಲ್ಲಿ ಸಪ್ತ ಪ್ರೇತಾತ್ಮಗಳ ಜೊತೆ ಮಾತಾಡ್ತಾರೆ. ಹೆಣನ ಹೊರಗೆ ತೆಗೆದು ಅದಕ್ಕೆ ಅಲಂಕಾರ ಮಾಡಿ ಏನೇನೋ ಮಂತ್ರಗಳನ್ನು ಹೇಳಿ ಇದನ್ನು ಕಲ್ತ್ಕೊಂಡಿರ್ತಾರೆ. ಆ ಜಾಜಿ ಅಪ್ಪನಿಗೆ ಸ್ಮಶಾನ ಚೆನ್ನಾಗಿ ಗೊತ್ತು. ಸತ್ತವ್ರಿಗೆ ತಮಟೆ ಬಡಿತಾನಲ್ವಾ, ತಮಟೆ ಬಡಿಯೋದು ಅವರಪ್ಪ. ಇವಳಿಗೆ ಹಾಕೊಂಡು ಮೆಟ್ಕೊಳ್ಳುತ್ತೆ ಪೀಡೆ ಪಿಶಾಚಿ ಎಲ್ಲ. ಯಾರಿಗೆ ಗೊತ್ತು? ಹಗಲೆಲ್ಲ ತಮಟೆ ಬಡಿತಾ ಇರ್ತಾನೆ, ರಾತ್ರಿ ಹೊತ್ತು ಮಾಟ ಮದ್ದು ಮಾಡೋರಿಗೆ ವಾಮಾಚಾರ್ಯಗಳಿಗೆ ದಾರಿ ತೋರ್ಸಕ್ಕೆ ಹೋಗ್ತಿರ್ಬೋದು ಇವರಪ್ಪ. ಆಗ ಅವನ ಮಗಳನ್ನು ಇವರು ನೋಡಿರ್ಬೋದು. ಇವಳ ಮೇಲೆ ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ಅವ್ರಿಗನ್ಸಿರ್ಬೋದು. ಅದೇ ಇವಳನ್ನ ಮೆಟ್ಕೊಂಡಿರ್ಬೇಕು. ಹಾಗಾಗಿರ್ಬೋದು, ಹೀಗಾಗಿರ್ಬೋದು ಅಂತೆಲ್ಲ ನಿಜವಾಗ್ಲೂ ಆಗುತ್ತೇನೋ ಹೀಗೆಲ್ಲ? ಈಗ ಅಮ್ಮನವ್ರ ಮಹಿಮೆಯನ್ನು ನಂಬ್ತಿರ್ತಾನೆ ನೀವು. ಹಾಗೆ ಮಾಟ ಮಂತ್ರ ವಾಮಾಚಾರ ಎಲ್ಲವೂ ನಡೆಯುತ್ತೆ. ಕಣ್ಣು ಮುಂದೆ ಇಷ್ಟೆಲ್ಲ ನಡೀತಾ ಇದ್ರು ನಂಬಲ್ವಾ ನೀವು? ನೀ ಹೇಳ್ತಾ ಇರೋದು ನಿಜಾನ ಜಗ್ಗಿ? ನೀ ಹೇಳೋದು ಕೇಳಿದ್ರೆ ಹೆದರಿಕೆ ಆಗ್ತಾ ಇದೆ. ಸುಳ್ಳು ಹೇಳಿ ನನಗೇನು ಸಿಗುತ್ತೆ ಅತ್ತಿಗೆ? ನನ್ನ ಕಾಳಜಿ ಇಷ್ಟೇ. ಮಗಳ ಹಾಗಿದ್ದ ಸುಂದರಿ ಸತ್ತು ಗಳಿಗೆ ಕಳೆದಿಲ್ಲ, ಸೂತ್ಕ ಆರಿಲ್ಲ. ಆಗಲೇ ಇನ್ಯಾರೋ ನಿಮ್ಮ ಮನೆಗೆ ಬಂದು ಜಾಂಡ ಊರೋದು ಅವಳಿಗೆ ಇಷ್ಟ ಇಲ್ಲದೆ ಹೀಗೆಲ್ಲ ಆಗ್ತಾ ಇರ್ಬೋದಲ್ವಾ? ನಮ್ಮ ಸುಂದರಿ ಒಳ್ಳೆಯವಳು. ಬದುಕಿದ್ರು ಅಷ್ಟೇ, ಸತ್ತಿದ್ರು ಅಷ್ಟೇ. ಅವಳು ಯಾರಿಗೂ ಯಾವತ್ತೂ ಕೇಡು ಬಂದವಳಲ್ಲ. ಯಾರಿಗೂ ಹೀಗೆಲ್ಲ ತೊಂದರೆ ಕೊಡೋದಿಲ್ಲ ಅವಳು. ಆಯಿತು, ಬೇಡ, ನಿಮ್ಮ ಸುಂದರಿ ಅಲ್ಲ ಅಂತಾನೆ ಇಟ್ಕೊಳ್ಳಿ. ಆದರೆ ಇದು ವಾಮಾಚಾರದ ಮಾಟ ಮಂತ್ರದ ಪ್ರಯೋಗನೇ. ನನಗೆ ಕಾಡ್ತಾ ಇರೋ ಇನ್ನೊಂದು ಅನುಮಾನ ಅಂದರೆ, ಹೇಳೋ, ಯಾಕೆ ಸುಮ್ಮನಾಗ್ಬಿಟ್ಟೆ? ಇನ್ನು ಏನು ಅನುಮಾನ ನಿನಗೆ? ಅದೇನೋ ತಾಯ್ತಾ ಸೋಕಿದ್ದಕ್ಕೆ ಈ ಹುಡುಗಿ ಸರಿ ಹೋದ್ಲು. ಆದರೆ ಆ ದೆವ್ವನೋ ಪಿಶಾಚಿನೋ ಪೀಡೆನೋ ನಿಮ್ಮ ಮನೆ ಮೇಲೆ ಕಣ್ಣಿಟ್ಟಿರೋದು ಸತ್ಯ. ಈ ಉಳ್ಳೆಪದಲ್ಲಿ ನಮ್ಮ ವಿದ್ಯಾಶಂಕರನಿಗೆ ಹಿಡ್ಕೊಂಡ್ರೆ ಏನು ಹೇಳ್ತಾ ಇದೆಯೋ ಜಗ್ಗಿ? ಮಗಳಿಲ್ಲ, ಇರೋನೊಬ್ಬನೇ ಮಗ, ಇನ್ನೂ ಮದುವೆ ಆಗಿಲ್ಲ, ಮುಂದೆ ಬಾಳಿ ಬದುಕಬೇಕಾದವನು. ಅವನಿಗೆ ಬಿಟ್ಕೊಟ್ರೆ ಯಾರು ಅವ್ನಿಗೆ ಹೆಣ್ಣು ಕೊಡ್ತಾರೆ? ಇದು ವಂಶ ಬೆಳೆಯೋದು ಹೇಗೆ? ಇದೇ ಮಾಟ ಮಂತ್ರದ ಬಲಿಯಾಗಿ ಈಗಾಗಲೇ ನಿಮ್ಮ ಮಗಳನ್ನ ಕಳ್ಕೊಂಡಿದ್ದೀರಾ. ನಿಮ್ಮ ಮಗನಿಗೂ ಅಂತ ಸಾವು ಬರಬಾರ್ದಲ್ವಾ? ಇದನ್ನೆಲ್ಲ ನಾನು ಕುಡಿದು ಮಾತಾಡ್ತಾ ಇಲ್ಲ. ನಾನು ಕುಡಿದ್ರೆ ಆಡೋ ಮಾತೇ ಬೇರೆ, ನಿಮಗೆ ಗೊತ್ತು. ಹೀಗೆಲ್ಲ ಆದರೆ ಮನೇಲಿ ಶಾಂತಿ ಇರುತ್ತಾ? ನೆಮ್ಮದಿ ಇರುತ್ತಾ? ಮನೆ ಏಳಿಗೆ ಕಾಣುತ್ತಾ? ಆ ಜಾಜಿನೋ ಬಾಜಿನೋ ನಿಮ್ಮ ಮನೇಲಿರೋವರೆಗೂ ಶಾಂತಿ, ನೆಮ್ಮದಿ, ಏಳಿಗೆ ಎಲ್ಲ ಎಕ್ಕುಟ್ಟೋಗುತ್ತೆ, ಮಣ್ಣು ಪಾಲಾಗೋಗುತ್ತೆ. ಇಷ್ಟೇ ನಾನು ಹೇಳಬೇಕು ಅಂತ ಇದ್ದಿದ್ದು. ನಿರ್ಧಾರ ನಿಮ್ಮದು. ಹೀಗೆ ನನ್ನ ಮನಸ್ಸು ನಿರಾಳ ಆಯ್ತಪ್ಪ. ಬರ್ಲಾ?